ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಇವತ್ತು ನಾವು ನಮ್ಮ ಗಾಡಿ ಡೆಲಿವರಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಬುಕ್ಕಿಂಗ್ ವ್ಲಾಗ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಆ ವಿಡಿಯೋ ಇನ್ನೂ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಅದನ್ನು ಕೂಡ ನೋಡಿ. ಹಾಗೆ ನೋಡಿರೋರು ಈ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಇವತ್ತು ಬುಧವಾರ ನಮಗೆ ಲಕ್ಕಿ ಡೇ ಅಂತಲೇ ಹೇಳ್ಬೋದು. ಏಕೆಂದರೆ ನಂದು ಮದುವೆ ಆಗಿದ್ದು ಕೂಡ ಬುಧವಾರ, ನನ್ನ ಮಗ ಹುಟ್ಟಿದ್ದು ಕೂಡ ಬುಧವಾರ. ಇವತ್ತು ಗಾಡಿ ಕೂಡ ಬುಧವಾರ ತೊಗೊತಾ ಇದ್ದೀವಿ. ಇಲ್ಲಿ ಪೇಪರ್ ಪ್ರೊಸೀಜರ್ಸ್ ಎಲ್ಲ ನಡೀತಾ ಇದೆ. ನಮ್ಮ ಚಿದು ಎಲ್ಲ ಗಾಡಿ ಮೇಲೂ ಕೂತು ಟ್ರಯಲ್ ಕೂಡ ಮಾಡ್ತಾ ಇದ್ದ. ಯಾವ ಗಾಡಿ ಹೇಗಿದೆ ಅಂತ ಕೂಡ ನೋಡ್ತಾ ಇದ್ದ. ಅವನಿಗೆ ಗಾಡಿ ಕ್ರೇಜ್ ಅಂತೂ ತುಂಬಾ ಇದೆ ಅಂತ ಹೇಳ್ಬೋದು. ಸಖತ್ತು ಗಾಡಿ ಕ್ರೇಜು ಮತ್ತು ಕಾರ್ ಕ್ರೇಜು ಇದೆಲ್ಲನೂ ಕೂಡ ತುಂಬ ಇದೆ. ಯಾವ್ದಾದ್ರು ರೋಡಲ್ಲಿ ಹೋಗ್ತಾ ಇದ್ದರೆ ಆ ಕಾರ್ದು ಬ್ರ್ಯಾಂಡೆಲ್ಲ ಹೇಳ್ತಾನೆ. ನಮಗೆ ಗೊತ್ತಿಲ್ಲ, ಅವನು ಅಷ್ಟು ಕ್ರೇಜಲ್ಲಿದ್ದಾನೆ ಗಾಡಿ ಮತ್ತು ಕಾರ್ಗಳ ವಿಷಯದಲ್ಲಿ ಅಂತಲೇ ಹೇಳ್ಬೋದು. ನಾವು ತಗೊತಿರೋದು ಆ್ಯಕ್ಸಿಸ್ 125. ಇವಾಗಿನ ಬಂದಿರೋ ಟಾಪ್ ಮಾಡೆಲ್ನ ನಾವು ತೊಗೊತಾ ಇರೋದು. ಇದೇ ನಮ್ಮ ಗಾಡಿ. ಕಲರ್ ಎಲ್ಲ ಹೇಗಿದೆ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಷ್ಟು ಲುಕ್ಕಾಗಿ ಇವಾಗ ಕಾಣಿಸ್ತಾ ಇಲ್ಲ, ಬಟ್ ರಿಯಲ್ಲಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರು. ವಿಡಿಯೋಗೆ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ಅಂದ್ಕೊತೀನಿ. ಇಲ್ಲೂ ಕೂಡ ಗಾಡಿ ಬಗ್ಗೆ ನಮಗೆ ಫೋನ್ ಬಂದರೆ ಅದರಲ್ಲಿ ತೋರಿಸೋವಂಥದ್ದು, ಮ್ಯಾಪ್ ತೋರಿಸೋವಂಥದ್ದು ಇದರದ್ದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಗಾಡಿ ನಮಗೆ ಹ್ಯಾಂಡ್ ಓವರ್ ಮಾಡೋಕ್ಕೂ ಮುಂಚೆ ಏನೆಲ್ಲ ಫೀಚರ್ಸ್ ಇದೆ ಮತ್ತು ಮೊಬೈಲಲ್ಲಿ ಯಾವ ಆ್ಯಪ್ನ ನಾವು ಅದಕ್ಕೆ ಡೌನ್ಲೋಡ್ ಮಾಡಿಕೊಂಡು ಬ್ಲೂಟೂತ್ ಕನೆಕ್ಟ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಕೂಡ ಹೇಳ್ತಾಯಿದ್ರು. ಚೆನ್ನಾಗಿದೆ ಗಾಡಿ, ಸ್ಮೂತ್ ಇದೆ, ಸಾಫ್ಟಾಗಿದೆ, ಚೆನ್ನಾಗಿದೆ. ಮತ್ತು ನಮ್ಮ ಹತ್ರ ಇರೋ ಹಳೆ ಗಾಡಿಗಿಂತ ಇದು ಸ್ವಲ್ಪ ಲೆಂತ್ ಕೂಡ ಜಾಸ್ತಿ ಇದೆ, ಸೀಟ್ ಲೆಂತ್ ಎಲ್ಲ. ನಮ್ಮದು ಆ್ಯಕ್ಸಿಸ್ 125 ಹಳೇದು, ಫಸ್ಟ್ ಬಂದಿದ್ದು ಮಾಡೆಲ್. 15 ಇಯರ್ಸ್ ಆಯಿತು ಅದಕ್ಕೆ. ಅದನ್ನು ಕೊಡೋಣ ಅಂತಲೇ ಹೋಗಿದ್ದು, ಬಟ್ ಅದರಲ್ಲಿ ನಮ್ಮ ಅವನಿಗೆ ತುಂಬಾ ಸೆಂಟಿಮೆಂಟ್ ಇದೆ. ಅದಕ್ಕೋಸ್ಕರ ಅವರು ಅದನ್ನು ಕೊಡಲಿಲ್ಲ. ಅದು ಕೂಡ ಇರಲಿ ಇದು ಕೂಡ ಇರಲಿ ಅಂತ ಹೇಳಿ ಈಗ ಹೊಸದನ್ನ ತೊಗೊಂಡಿರೋ ಅಂಥದ್ದು. ಇದನ್ನು ನಾವು ಒಂದು 4:30ಗೆ ಗಾಡಿ ತೊಗೊಂಡು ಬಂದ್ವಿ. ಸಂಜೆ ಮನೆ ಹತ್ರನೇ ಸಿಂಪಲ್ಲಾಗಿ ಪೂಜೆ ಕೂಡ ಮಾಡಿಸಿದ್ವಿ. ಯಾವುದೇ ಒಂದು ವಾಹನ ಅಥವಾ ಎಲೆಕ್ಟ್ರಿಕ್ ಐಟಮ್ಸ್ ಏನೇ ಮನೆಗೆ ತಂದ್ರೂ ಮನೆಯಲ್ಲಿ ಪೂಜೆ ಮಾಡಬೇಕು, ಅದು ನಮಗೊಂದು ನಂಬಿಕೆ ಅಷ್ಟೇ. ಅದೇ ರೀತಿಯಲ್ಲಿ ನಮ್ಮ ಮನೆ ಏರಿಯಾದಲ್ಲೇ ಇರುವಂಥ ದೇವಸ್ಥಾನ ಬನಶಂಕರಮ್ಮ ಮತ್ತು ಗಣೇಶನ ದೇವಸ್ಥಾನ ಇದೆ. ಇಲ್ಲಿ ಬಂದು ಪೂಜೆ ಕೂಡ ಮಾಡಿಸ್ಕೊತಾ ಇದ್ದೀವಿ. ಸಿಂಪಲ್ಲಾಗಿ ಈ ರೀತಿ ಪೂಜೆ ಕೂಡ ಆಯಿತು. ತುಂಬಾ ಖುಷಿ ಆಯಿತು. ಮನೆಗೆ ಏನಾದರೂ ಒಂದು ಪುಟ್ಟ ವಸ್ತು ಬಂದ್ರೇ ತುಂಬ ಖುಷಿಯಾಗತ್ತೆ. ಅಂಥದ್ರಲ್ಲಿ ಒಂದು ಗಾಡಿ ಬಂದಿದೆ, ನಮ್ಮ ವಾಹನ. ನಾವು ಎಲ್ಲಿಗೆ ಹೋಗಬೇಕು ಅಂದ್ರೂ ಅದನ್ನು ತಗೊಂಡು ಓಡಾಡ್ತಿರ್ತೀವಿ. ಅಂಥ ವಾಹನಕ್ಕೆ ದೇವರ ಕೃಪೆ ಇರಲೇಬೇಕು. ಯಾವುದೇ ರೀತಿ ಅವಘಡಗಳಾಗದೇ ಇರಲಿ. ನಾವು ಯಾವಾಗಲೇ ಗಾಡಿ ತಗೊಂಡು ಎಲ್ಲಿಗಾರು ಹೋಗಬೇಕು ಅಂದರೆ ಆ ಕೆಲಸ ಇರ್ಬೋದು ಅಥವಾ ಹೋಗುವ ವೇಳೆ ಇರ್ಬೋದು, ಶುಭಕರವಾಗಲಿ ಸೇಫಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ ಪೂಜೆ ಕೂಡ ಮಾಡಿಸ್ತಾ ಇದ್ದೀವಿ. ತುಂಬಾ ಖುಷಿಯಾಯಿತು. ನಾವು ಕಾರ್ ತೊಗೊಂಡೋಗ್ಲೂ ಅಷ್ಟೇ ಸಖತ್ ಖುಷಿ ಪಟ್ಟಿದ್ವಿ. ಈಗ 2 ವೀಲರ್ ತೊಗೊಂಡೋಗ್ಲೂ ಅಷ್ಟೇ ತುಂಬ ಖುಷಿ ಆಗ್ತಾಯಿದೆ. ನಾನು ಇನ್ನೂ ಓಡಿಸಿದಾಗ ಖಂಡಿತವಾಗ್ಲೂ ಅದು ವಿಡಿಯೋ ಮಾಡಿ ತೋರಿಸ್ತೀನಿ. ನನಗೆ ಹೊಸದು ಇರೋದ್ರಿಂದ ಸ್ವಲ್ಪ ಭಯ ಇದೆ. ಅದಕ್ಕೋಸ್ಕರ ನಾನು ಅದು ನೈಟ್ ಬೇರೆ ಆಗಿದ್ದರಿಂದ ನಾನು ಓಡ್ಸೋಕ್ಕೂ ಹೋಗಿಲ್ಲ. ಅದನ್ನು ಓಡಿಸಿದಾಗ ಖಂಡಿತವಾಗ್ಲೂ ವಿಡಿಯೋ ಮಾಡ್ಕೊಂಡು ಕೂಡ ತೋರಿಸ್ತೀನಿ. ನಿಮಗೆಲ್ಲ ಹೇಗೆ ಅನ್ನಿಸ್ತು ನಮ್ಮ ಗಾಡಿ ಕಲರ್ ಇರ್ಬೋದು ಮತ್ತು ಮಾಡೆಲ್ ಎಲ್ಲನೂ ಕೂಡ ಹೇಗಿದೆ ಅಂತ ಕೂಡ ಹೇಳಿ. ಹಾಗೆ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಸೇರಿ 1,20,000 ಆಯಿತು. ಗಾಡಿ ಪ್ರೈಸ್ ಬಂದು 1,18,000 ಅಥವಾ ಮೇ ಬಿ ಇರ್ಬೋದು ಅಂದ್ಕೊತೀನಿ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಸೇರಿ ನಾವು ಅಲ್ಲೇ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಮಾಡಿಸಿದಂಥದ್ದು. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಸೇರಿ 120 ಆಯಿತು ಅಂತಲೇ ಹೇಳ್ಬೋದು. ನಂಬರ್ ಪ್ಲೇಟ್ ಇನ್ನೊಂದು ವೀಕಲ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಈ ರೀತಿ ಸಿಂಪಲ್ಲಾಗಿ ನಮ್ಮ ಗಾಡಿ ಪೂಜೆ ಹಾಗೂ ಗಾಡಿ ತಗೊಂಡಿದ್ದಂಥ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇಷ್ಟ ಆಯಿತು. ಈ ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೂ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತು ಲೈಕ್ ಕೊಡೋದ್ರಿಂದ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೇನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂಥವ್ರು ಲೈಕ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ.